ಕಷ್ಟದಿಂದ ಪ್ರಾಮಾಣಿಕತನ ಇದ್ದರೆ ಕಷ್ಟವೇ ಸ್ಫೂರ್ತಿ ಅನ್ನುವ ರೀತಿಯಲ್ಲಿ ಬೆಳೆದುಕೊಂಡು ಬಂದವರು ಎಚ್ ಎಸ್ ಶೆಟ್ಟಿಯವರು ಮತ್ತು ನಾಗರಾಜ್ ಅವರು ನಮ್ಮ ಕುಂದಾಪುರ ತಾಲೂಕಿನ ಭಾಳಷ್ಟು ದೊಡ್ಡ ಉದ್ಯಮಿ, ಧನಿಕರು, ಸರದೇವರು. ಮಾಡಿದ ಸಂಪಾದನೆ ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯ ಇಲ್ಲ, ಇದನ್ನೆಲ್ಲ ಇಲ್ಲೇ ಬಿಟ್ಟು ಹೋಗ್ಬೇಕೆನ್ನುವಂಥ ತಿಳುವಳಿಕೆ ಇದ್ದವರು. ಕೋಟಿದು ತಗೊಂಡೋಗ್ಲಿಕ್ಕೆ ಪರ್ಮಿಟ್ ಇಲ್ಲ, ಇಟ್ಟೋಗ್ಬೇಕಿಲ್ಲ. ಇದನ್ನು ಯಾವ ರೀತಿಯಲ್ಲಿ ಸಮಾಜಕ್ಕೆ ಕೊಡಬೇಕೆನ್ನುವುದನ್ನು ಅರ್ಥೈಸಿಕೊಂಡವರು, ಸಮಾಜಕ್ಕೆ ಯಾವ ರೀತಿಯಲ್ಲಿ ಕೊಡಬೇಕೆನ್ನುವುದು ಅರ್ಥೈಸಿಕೊಂಡವರು ಅಂತ ರಾಜು ಶೆಟ್ರೆ, ಶ್ರೀನಿವಾಸ್ ಶೆಟ್ರೆ, ಹಾಗೆ ಎಲ್ಲ ನಮ್ಮ ಇದರಲ್ಲಿ ಒಂದೆರಡು ಮಾತು ನನ್ನ ಅನುಭವದ ಮಾತನ್ನು ನಿಮಗೆ ಹೇಳ್ತೇನೆ. ನಾನು ತಡ ಆಗ್ತದೆ, ಆದರೂ ನಾನು ಕುಂದಾಪುರ ಶಾಲೆಯಲ್ಲಿ ಹೋಗುವಾಗಲೇ ಚಾರಿಟಿ ಬಗ್ಗೆ ನನಗೆ ಅನುಕಂಪ. ಸುಮಾರು 50 ಜನ ಮಕ್ಕಳಿಗೆ ಪ್ರತಿ ವರ್ಷ ಫ್ರೀ ಊಟ ಕೊಡಿಸ್ತಾಯಿದ್ದೆ. ನಾನು 2 ವರ್ಷ ಕುಂದಾಪುರ ಕಾಲೇಜಿನಲ್ಲಿ ಪ್ರೆಸಿಡೆಂಟ್ ಆಗಿದ್ದೆ. ಫ್ರೀ ಯಾರೋ ದುಡ್ಡು ಬೋನ್ ಶೆಟ್ರ್ ಗಂಡ ಇದ್ದರೆ ಶ್ರೀನಿವಾಸ್ ಶೆಟ್ರ್ ಅಂಥವ್ರು ಯಾರೋ ದೊಡ್ಡವರಿಂದ ದುಡ್ಡು ತಂದು ಬಡವ್ರ ಮಕ್ಕಳಿಗೆ ಕೊಡ್ತಾಯಿದ್ದೆ. ಸ್ಕಾಲರ್ಶಿಪ್ಪು ಕೊಡಿಸ್ತಾಯಿದ್ದೆ, ಇದು ಕಾಲೇಜಿನಲ್ಲಿರುವಾಗ. ಆಮೇಲೆ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ನಮ್ಮ ಪರಿಸರದಲ್ಲಿ 10 ಕಿಲೋಮೀಟ್ರ್ ದೂರದ 15 ಕಿಲೋಮೀಟ್ರ್ ದೂರದಲ್ಲಿ ಶಾಲೆ ಇಲ್ಲ, ಹೈಸ್ಕೂಲ್ ಇಲ್ಲ. ಆ ಒಂದು 5-6 ಗ್ರಾಮದಲ್ಲಿ 7ನೇ ಕ್ಲಾಸ್ ಕಲ್ತು ಮಕ್ಕಳೆಲ್ಲ ಬೆಂಗಳೂರು ಹೋಟ್ಲಿಗೆ ಹೋಗಬೇಕಿತ್ತು, ರೋಚ್ ಹೋಗಬೇಕಿತ್ತು. ಅದನ್ನು ಅರ್ಥೈಸಿ ಸುಮಾರು 70 ಜನ ಮಕ್ಕಳಿಗೆ ಮಧ್ಯಾಹ್ನ ಫ್ರೀ ಊಟ ನನ್ನ ಜಾಗದಲ್ಲಿ ಕೊಟ್ಟೆ. ಮಧ್ಯಾಹ್ನ ಬೆಳಿಗ್ಗೆ ಸಂಜೆ ಒಣಚೆ ಹೈಸ್ಕೂಲಿಗೆ ಹೋಗಲಿಕ್ಕೆ ಕೆರಾಡಿ, ಆಜ್ರಿ, ಬೆಳ್ಳಾಳ, ಕೊಡ್ಲಾಡಿ, ಅರೆಶಿರೂರು, ಇಡೂರು, ಹೊಸೂರು 5-6 ಗ್ರಾಮದ ಜನರಿಗೆ ನಮ್ಮ ಮನೆಯಲ್ಲಿ, ಇದು ಭಾಳ ಹಿಂದೆ ಮಾಡಿ 70 ಜನ ಮಕ್ಕಳಿಗೆ ಊಟ ಕೊಟ್ಟೆ, ಫ್ರೀ ಊಟ, ಎಜುಕೇಷನ್ ಕೊಟ್ಟೆ. ಆಮೇಲೆ 1989ರಲ್ಲಿ ನಾನು ಕೊಲ್ಲೂರಿಗೆ ಹೋದೆ. ಪುನಃ 2000ರಲ್ಲಿ ಮತ್ತೆ ಕೊಲ್ಲೂರಿಗೆ ಹೋದೆ. ನಾನು 2000ಕ್ಕೆ ಹೋದಾಗ ಎಲ್ಲಿ ಊಟ ಕೊಡ್ತಾಯಿದ್ನೋ ಅಲ್ಲಿ ಎಲ್ಲ ಹೈಸ್ಕೂಲ್ ಮಾಡಿಬಿಟ್ಟೆ. ಒಂದು 6 ಹೈಸ್ಕೂಲ್ ಮಾಡಿದೆ. ಹೊಸೂರಿನಲ್ಲಿ ಒಂದು ಹೈಸ್ಕೂಲ್ ಮಾಡಿದೆ, ಕೊಡ್ಲಾಡಿಯಲ್ಲಿ ಒಂದು ಹೈಸ್ಕೂಲ್ ಮಾಡಿದೆ, ಅರೆಶಿರೂರಿನಲ್ಲಿ ಒಂದು ಹೈಸ್ಕೂಲ್ ಮಾಡಿದೆ, ಮಾವಿನಕಟ್ಟೆಯಲ್ಲಿ ಒಂದು ಮಾಡಿದೆ, ಮುದೂರಿನಲ್ಲಿ ಒಂದು ಹೈಸ್ಕೂಲ್ ಮಾಡಿದೆ. ನನ್ನ ಇಂಟೆನ್ಷನ್ ಇಷ್ಟೇ, ಒಂದು ಹೆಣ್ಣು ಮಗು SLCವರೆಗೆ ಕಲಿತ್ರೆ ಮಾತ್ರ ಮನೆಯಲ್ಲಿ ಸಂಸ್ಕಾರ ಬರುತ್ತೆ ಎನ್ನುವ ಉದ್ದೇಶ ಆವಾಗಲೇ ಇತ್ತು ನನಗೆ. ರಾಜಕೀಯ ಸೆಕೆಂಡ್ರಿ. ಆ ನಿಟ್ಟಿನಲ್ಲಿ ನಾನು ಶಾಲೆ ಮಾಡಿದೆ. ಇಷ್ಟು ಹೈಸ್ಕೂಲನ್ನು ಮಾಡಿದೆ. ಕೊಲ್ಲೂರಿನಲ್ಲಿ PUC ಮಾಡಿದ್ದು ನಾನೇ. ಕರ್ನಾಟಕ ಸರ್ಕಾರ ಪ್ರಾರಂಭ ಮಾಡಬೇಕಿದ್ರೆ ಮುಂಚೆ 2002ರಲ್ಲಿ SM ಕೃಷ್ಣ ಚೀಫ್ ಮಿನಿಸ್ಟರ್ ಆಗಿದ್ದ ಸಂದರ್ಭದಲ್ಲಿ ಕೊಲ್ಲೂರು ದೇವಸ್ಥಾನದಿಂದ 24,000 ಮಕ್ಕಳಿಗೆ ಬಿಸಿ ಊಟ ಕೊಟ್ಟೆ. ಆಮೇಲೆ ಕರ್ನಾಟಕ ಸರ್ಕಾರ ಕೊಟ್ಟಿದ್ದು, ಫಸ್ಟ್ ಕೊಟ್ಟಿದ್ದು ನಾನು. ಆ ಹೆಗ್ಗಳಿಕೆ ನನಗಿದೆ. 24,000 ಮಕ್ಕಳಿಗೆ ಕೊಟ್ಟೆ, ಬೇರೆ ಬೇರೆ ಕಡೆ ಕೊಟ್ಟೆ, ಜಾತ್ಯತೀತವಾಗಿ ಕೊಟ್ಟೆ. ಹೈಸ್ಕೂಲ್ ಮಾಡಿದೆ, ಊಟ ಕೊಟ್ಟೆ. ಇದೆಲ್ಲ ಚಾರಿಟಿ, ಇದೆಲ್ಲ ಜನ ಮನದಲ್ಲಿ ಇರಬೇಕೆನ್ನುವಂಥ ಉದ್ದೇಶ. ಇದು ನನಗೆ ಇದಕ್ಕಲ್ಲ, ದೈವಾನುಗ್ರಹಕ್ಕೋಸ್ಕರ ಕೊಟ್ಟೆ. ಇದೆಲ್ಲ ದೈವಾನುಗ್ರಹ. ಸಮಾಜದ ಕಡೆಯ ಜನರನ್ನು ಗುರುತಿಸಿ ಕೊಡುವಂಥ ಕೆಲಸ ಇದಾಗಬೇಕು. ಈಗಲೂ ನನಗೆ ಸಂತೋಷ ಇದೆ. ನಾನು ಸಂಸ್ಥೆ ನಡೆಸ್ತಾ ಇದ್ದೇನೆ. 5,000 ಮಕ್ಕಳಿದ್ದಾರೆ ನಮ್ಮ ಸಂಸ್ಥೆಯಲ್ಲಿ. ಕಳೆದ ವರ್ಷ 1,80,000 ಪೀಸ್ ಬಿಟ್ಟಿದ್ದೇನೆ. 1,80,00,000 ಪೀಸ್ ಬಿಟ್ಟಿದ್ದೇನೆ. ಕುಂದಾಪುರ ಎಜುಕೇಷನ್ ಸೊಸೈಟಿ ಇವತ್ತು ಬರುವಾಗಲೂ 25,000 ಪೀಸ್ ಬಿಟ್ಟು ಬಂದಿದ್ದೇನೆ. PUC ಸೇರ್ಲಿಕ್ಕೆ ಮಕ್ಕಳು ಬರ್ತಾರೆ. ಈಗ 1,50,000 ರೂಪಾಯಿ 3 ದಿವಸದಲ್ಲಿ ಬಿಟ್ಟಿದ್ದೇನೆ. RN ಶೆಟ್ಟಿ PUC ನನ್ನದೇ, BB ಹೆಗ್ಡೆ ಕಾಲೇಜ್ ನನ್ನದೇ, ವಿಕೆ ಆಚಾರ್ಯ HM ಶಾಲೆ ನನ್ನದೇ, ಸ್ವಂತದ ಕಮಿಟಿ ಬಿಟ್ಟಿದ್ದೇನೆ. ಈಗಲೂ ಬಿಟ್ಟಿದ್ದೆ, ಇವತ್ತು ಬೆಳಿಗ್ಗೆ ಬಿಟ್ಟಿದ್ದೇನೆ. ಜನ ಬರ್ತಾರೆ, ಶಾಲೆ ಹೋಗ್ಲಿಕ್ಕೆ ದುಡ್ಡಿಲ್ಲ, ಶಾಲೆ ಫೀಸ್ ಕಟ್ಟಲಿಕ್ಕೆ ಆಗೋದಿಲ್ಲ, 30,000 ಕಟ್ಟಲಿಕ್ಕೆ ಆಗೋದಿಲ್ಲ, 25,000 ಕಟ್ಟಲಿಕ್ಕೆ ಆಗೋದಿಲ್ಲ, ನನ್ನ ಗಂಡ ಇದರಲ್ಲಿದ್ದಾನೆ. ಹೀಗೆ ಭಾಳಷ್ಟು ವ್ಯವಸ್ಥೆ ಇದೆ. ಇದರಲ್ಲಿ ವಿಶೇಷವಾಗಿ ಬೈಂದೂರು ವಿಧಾನಸಭಾ ಕ್ಷೇತ್ರ ಉಡುಪಿ ಜಿಲ್ಲೆಯಲ್ಲಿ ಭಾಳ ಅಭಿವೃದ್ಧಿ ಆಗದೇ ಇರುವಂಥ ಕ್ಷೇತ್ರ. ನೋ ಮುನ್ಸಿಪಾಲ್ಟಿ. ಈಗ ಮೊನ್ನೆ ತಾನೇ ನಾನು ಅದನ್ನು ಬೈಂದೂರು ನಾನು ಟೌನ್ ಪಂಚಾಯತ್ ಮಾಡಿಸುವ ವ್ಯವಸ್ಥೆ ಮಾಡಿದ್ದೆ. ಇಲ್ಲದಿದ್ದರೆ ಎಲ್ಲ ವಿಲೇಜ್ ಪಂಚಾಯತ್, ಇಂಟೀರಿಯರ್ ಈಚೆ ಕರಾವಳಿ 48 ಕಿಲೋಮೀಟ್ರದ ಕರಾವಳಿ, 110 ಕಿಲೋಮೀಟ್ರ್ ಪಶ್ಚಿಮದ ಘಟ್ಟದ ತುದಿ ಇರುವಂಥ ಒಂದು ಕ್ಷೇತ್ರ. ಜನಸಾಮಾನ್ಯರು ಭಾಳಷ್ಟು ಕಷ್ಟದಲ್ಲಿದ್ದಾರೆ. ಈ ಕ್ಷೇತ್ರದ ಅಭಿವೃದ್ಧಿಗೆ ಅಪಾರವಾದಂಥ ಅನುದಾನವನ್ನು ತಂದಿದ್ದೇವೆ. ನಿನ್ನೆ ತಾನೇ ಗಂಗೊಳ್ಳಿಗೆ ಬಂದಿದ್ದೆ ನಾನು. ಸುಮಾರು 9 ಕೋಟಿ ರೂಪಾಯಿಯ ರಿಂಗ್ ರೋಡನ್ನು ಮಾಡಲಿಕ್ಕೆ ಶಿಲಾನ್ಯಾಸ ಮಾಡಿ ಹೋದೆ.
ಗಂಗೊಳ್ಳಿ ಇರೋದು ಒಂದೇ ರೋಡ್, ಆ ರಸ್ತೆ ಆಗ್ತಾಯಿದೆ, ಅದೆಲ್ಲ ನಾವೇ ಮಾಡಿದ್ದು. ಆ ರಸ್ತೆ ಆಗ್ತಾಯಿದೆ. ಜನರು ಏನಾದರೂ ಹೆಚ್ಚು ಕಡಿಮೆ ಆದರೆ ಒಂದೇ ರಸ್ತೆಯಲ್ಲಿ ಓಡಬೇಕಿತ್ತು, ಅಲ್ಲಿ ಸಮುದ್ರಕ್ಕೆ ಹಾರಬೇಕಿತ್ತು. ಮೇಯ್ನ್ ರಸ್ತೆಯಿಂದ ಒಳಗೆ 1.5 ಕಿಲೋಮೀಟ್ರ್ ಆಗುತ್ತೆ, ಅಲ್ಲಿವರೆಗೆ ಸಾಮಾನನ್ನು ತಲೆಹೊರೆಯಲ್ಲಿ ಹೊತ್ಕೊಂಡು ಹೋಗಬೇಕಿತ್ತು. ಚುನಾವಣಾ ಪೂರ್ವದಲ್ಲಿ ಹೇಳಿದ್ದೆ, ನಾನು ಶಾಸಕನಾದರೆ ಈ ರಸ್ತೆ ಮಾಡ್ತೇನೆ ಅನ್ನುವಂಥ ಮಾತನ್ನು ಹೇಳಿದೆ. ನಾನು ರಸ್ತೆ ಮಾಡಿದ್ದೆ, ನಿನ್ನೆ ಹಾಕಿದ್ದೆ. ಹಾಗೆ ಈ ಕುಡಿಯುವ ನೀರನ್ನು ಕೊಡ್ತೇನೆ ಅಂತ ಹೇಳಿದ್ದೆ. ಇಡೀ ಬೈಂದೂರು ವಿಧಾನಸಭಾ ಕ್ಷೇತ್ರದ ಪ್ರತಿ ಹಳ್ಳಿಗೂ 600 ಕೋಟಿ ಸ್ಯಾಂಕ್ಷನ್ ಆಗಿದೆ. ಅದರಲ್ಲಿ ಪ್ರತಿ ಮನೆಗೂ ಡ್ರಿಂಕಿಂಗ್ ವಾಟರ್ ಕೊಡ್ತಾ ಇದ್ದೇವೆ. ಅದೀಗ ಬರೋ ತಿಂಗಳಲ್ಲಿ ಚೀಫ್ ಮಿನಿಸ್ಟರ್ ಬಂದು ಫೌಂಡೇಶನ್ ಸ್ಟೋನ್ ಆಗುತ್ತೆ, ಸ್ಯಾಂಕ್ಷನ್ ಆಗಿದೆ. ಅಂಥ ಒಂದು ಭಾಳ, ನಾನು ಹೇಳಿದ ನೀವು ಬೈಂದೂರು ಕ್ಷೇತ್ರವನ್ನೇ ವಹಿಸ್ಕೊಂಡ್ರೆ ಭಾಳ ಒಳ್ಳೆಯದನ್ನೋದು ನನ್ನ ಭಾವನೆ. ನಾನು ರಾಜಕಾರಣಿ ಲೆಕ್ಕ ಅಲ್ಲ, ರಾಜಕಾರಣಿ ಸೆಕೆಂಡ್ರಿ ನನಗೆ. ನಾನು ರಾಜಕಾರಣಿ ಆಗೋದು 93ನೇ ಇಸ್ವಿಯಲ್ಲಿ GS ಆಚಾರ್ಯ ಸತ್ತಾಗಲೇ ನನಗೆ ಸೀಟ್ ಆಗಿದ್ದು. ಶೃಂಗೇರಿ ಸ್ವಾಮಿಗಳು ಬೇಡ ಅಂದ್ರೆ ಆ ಕೆಲಸ ನಾನು ಬಿಟ್ಟೆ. ಆವಾಗಲೇ ಆಗ್ತಿತ್ತು GS ಆಚಾರ್ಯ ಸತ್ತಾಗ. ನಾನು ರಾಜಕೀಯ ಬೇಡ ಅಂತ ಏನೋ ಕಾರಣಾಂತರದಿಂದ ರಾಜಕೀಯ ಬಂದೆ. ನನ್ನ ಮೆಂಟ್ಯಾಲಿಟಿ ಸಮಾಜದ ಕಡೆಯ ಮಗುವನ್ನು ವಿದ್ಯಾವಂತರನ್ನಾಗಿ ಮಾಡಿದರೆ ಸಮಾಜದಲ್ಲಿ ಅವರ ಶಕ್ತಿ ಬರುತ್ತೆ ಎನ್ನುವಂಥ ಭಾವನೆ ನನಗೆ ಬಂದಿದೆ. ಆ ರೀತಿಯ ವ್ಯವಸ್ಥೆ ಆದರೆ ಮಾತ್ರ ದೇಶ ನಿಮ್ಮಂಥ ಒಂದು ಸಂಸ್ಥೆ ಮಕ್ಕಳನ್ನು ಈ ಮನೆ ಕಟ್ಟಿ ಹೋಗೋ ಕೆಲಸ, ಎಜುಕೇಷನ್ ಕೊಡುವ ಕೆಲಸ, ಸಾಮಾಜಿಕವಾದಂಥ ಅಭಿವೃದ್ಧಿ ಮಾಡುವಂಥ ಕೆಲಸವನ್ನು ಮಾಡಿದರೆ ಈ ಸಂಸ್ಥೆ ಯಶಸ್ಸಾಗಲಿ, ಶ್ರೇಯಸ್ ಬರಲಿ ಅಂತ ನನ್ನ ಆರಾಧ್ಯ ದೇವತೆ ಆದಿಪರಾಶಕ್ತಿ ಮೂಕಾಂಬಿಕೆಯಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಹಾಗೆ ಶ್ರೀನಿವಾಸ್ ಶೆಟ್ಟರಿಗೆ ವಿಶೇಷವಾದ ಗೌರವವನ್ನು ನಾನು ಹೇಳ್ತೇನೆ. ಯಾಕಂದರೆ ಶ್ರೀನಿವಾಸ್ ಶೆಟ್ಟರು ಭಾಳ ದೊಡ್ಡ ಮಟ್ಟದ ಧರ್ಮಿಷ್ಠರು. ನಾಗರಾಜನು ದೊಡ್ಡ ಧರ್ಮಿಷ್ಠ. ನಾಗರಾಜ ನಿನ್ನೆ ಒಂದು ಯಾವುದಕ್ಕೆ ಬಂದಿದ್ದ, ಈ ಕೋಟೇಶ್ವರದಲ್ಲಿ ಒಂದು ಪೆಟ್ರೋಲ್ ಬಂಕ್ ಇದೆಯಲ್ಲ, ಈಗ ಹೊಸದಾಗಿದ್ದು ನಾಗರಾಜದ್ದೇ. ಪೆಟ್ರೋಲ್ ಸೇಲ್ಸ್ ಅಂದರೆ ಕುಂದಾಪುರ ತಾಲೂಕಿನಲ್ಲಿ ನಂಬರ್ 1. 15,000 ಲೀಟ್ರ್ ಪೆಟ್ರೋಲ್ ಮತ್ತು ಡೀಸೆಲ್ ಹೋಗುತ್ತೆ. ಭಾಳ ದೊಡ್ಡ ವ್ಯವಸ್ಥೆಯ ಮನುಷ್ಯ. ಯಾಕಂದರೆ ಹೀಗೆ ಕೈ ಬಿಸಾಡಿದರೆ ಇದು ಹೀಗೆ ವಾಪಸ್ ಬರುತ್ತೆ. ಹೀಗೆ ಹಾಕಿದರೆ ಬೋನಣ್ಣ ವಾಪಸ್ ಬರೋದಿಲ್ಲ. ಬಿಸಾಡೋ ಶಕ್ತಿ ಬೇಕು, ಆವಾಗ ವಾಪಸ್ ಬರೋ ಶಕ್ತಿ ಬರುತ್ತೆ. ಎಲ್ಲ ಇದ್ದರೆ ನಾನು ನನ್ನ ಮಕ್ಕಳಿಗೆ ಎನ್ನುವಂಥ ಭಾವನೆ ಇದ್ದರೆ ನೀವು ನಿನ್ನ ಮಕ್ಕಳೊಳಗೆ ಏನೂ ಮಾಡಲಿಕ್ಕಾಗೋದಿಲ್ಲ. ನಾನು ನನ್ನ ಸಮಾಜ ಎನ್ನುವಂಥ ವ್ಯವಸ್ಥೆ ಆದರೆ ನಿಜವಾಗಿ ಶ್ರೇಯಸ್ಸಾಗುತ್ತೆ ಎನ್ನುವ ಮಾತಿನೊಂದಿಗೆ ಯಕ್ಷಗಾನ ಕಲಾರಂಗ, ವಿದ್ಯಾಪೋಷಕ, ವಿದ್ಯಾನಿಧಿ, ಇದಕ್ಕೆ ವಿಶೇಷ ಗೌರವವನ್ನು ಸೂಚಿಸ್ತಾ ನನ್ನನ್ನು ಕರೆದು 2 ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ಇಡೀ ವ್ಯವಸ್ಥೆಗೆ ನಾನು ಚಿರಋಣಿ ಅಂತ ಹೇಳಿ, ಇನ್ನೂ ಹೆಚ್ಚಿನ ನಮ್ಮ ಗಣೇಶ್ ಕಾಮತ್ ನಮ್ಮ ಬಾಸ್, ನಾನು ಆವಾಗಲೇ ಹೇಳಿದೆ, ಸಾತ್ವಿಕರು. ಇಡೀ ಗಂಗೊಳ್ಳಿ ಹೆಚ್ಚಿನ ಜಾಗ ಇವರದ್ದೇ. ಇವರಿಗೆ ಎಲ್ಲರೂ ಜನ ಒಡೆಯರೆ ಅಂತಾರೆ ಅಲ್ಲ ಪ್ರಭು? ಬೈ ಒಳ್ಳೆ ಆ ನಿಟ್ಟಿನಲ್ಲಿ ಈ ಗಂಗೊಳ್ಳಿಯಿಂದ ಹಿಡಿದು ಆ ಶಿರೂರಿನವರೆಗೆ 20 ರಾಮ ಮಂದಿರ ಇದೆ ನಮ್ಮದು. ಪ್ರತಿಯೊಬ್ಬರು ರಾಮನಾಮವನ್ನು ಮಾಡುವಂಥ ಕೆಲಸ ಈ ಪರಿಸರದಲ್ಲಿ ಆಗ್ತಾಯಿದೆ ಎನ್ನುವಂಥ ಮಾತು ಹೇಳಿ ನನ್ನ ಮಾತನ್ನು ಮುಗಿಸಿ ಇಲ್ಲಿಂದ ನಿರ್ಗಮಿಸ್ತೇನೆ.